ಚಕ್ಕೆ ಅದು 2 ಸ್ಲೈಸ್ ಸಾಕು. ಶುಂಠಿ 4 ಸ್ಲೈಸ್ ಹಾಕೊಬೇಕು ಸಾಕು. ಅಂಡ್ ಕಾಯಿ ತುರಿ ಹಾಫ್ ಕಪ್ ಹಾಕೊಂಡ್ರೆ ಸಾಕು. ಓಕೆ. ಬೆಳ್ಳುಳ್ಳಿ 1/2 ಸ್ಪೂನ್ ಹಾಕೊಳ್ಳಿ, ಸ್ಮಾಲ್ ಕಟ್ ಮಾಡ್ಕೊಂಡು. ಹುರ್ಗಡ್ಲೆ ಹಾಕೊಬೇಕು, 2-3 ಸ್ಪೂನ್ಸ್ ಹಾಕೊಳ್ಳಿ ಸಾಕಾಗುತ್ತೆ. ಓಕೆ. ಗಸಗಸೆ ಹಾಕೊಬೇಕು, 1/2 ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ಓಕೆ. ಜೀರಿಗೆ ಹಾಕ್ಬೇಕು 1/2 ಸ್ಪೂನ್. ಓಕೆ. ಅಂಡ್ ಆನಿಯನ್ ಹಾಕೊಳ್ಳಿ, 1/2 ಆನಿಯನ್ ಹಾಕೊಂಡ್ರೆ ಸಾಕಾಗುತ್ತೆ. ಅಂಡ್ ಟೊಮ್ಯಾಟೊ ಲಾಸ್ಟ್. ಟೊಮ್ಯಾಟೊ 1 ಟೊಮ್ಯಾಟೊ ಅಷ್ಟು ಹಾಕೊಂಡ್ರೆ ಟೇಸ್ಟಿಗೆ ಚೆನ್ನಾಗಿರುತ್ತೆ. ಓಕೆ. ಏನಾಗ್ಬೇಕು ಅಂತಿದ್ದೀರಾ? 2 ಏಲಕ್ಕಿ. ಓದಿ ಕಂಪ್ಲೀಟ್ ಆಗಿದೆ, ಆಲ್ರೆಡಿ ಜಾಬ್ ಮಾಡ್ತಾ ಇದ್ದೀನಿ ಇವಾಗ. ಏನ್ ಜಾಬ್ ಮಾಡ್ತಿದ್ದೀರಾ? ನಾನು ಡಯಾಲಿಸಿಸ್ ಥೆರಪಿಸ್ಟ್ ಆಗಿ ವರ್ಕ್ ಮಾಡ್ತಾ ನನ್ನ ಇದ್ದೀನಿ. ತಾಯಿ ಹೇಳೋದು ನಂಗೆ ಏನು ಅರ್ಥ ಆಗಲ್ಲ ಕನ್ನಡದಲ್ಲಿ ಕನ್ನಡದಲ್ಲಿ ಅಂದ್ರೆ ಮೂತ್ರಪಿಂಡ ತಜ್ಞರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ವಾವ್, ಸೂಪರ್. ಎಲ್ಲಿ, ಯಾವ ಹಾಸ್ಪಿಟಲ್ ಅಲ್ಲಿ? ವಿಕ್ಟೋರಿಯಾ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ. ಸೂಪರ್. ಈಗ ಹೆಂಗ್ ಬಂತು ಹಿಂಗೆ ಅಡ್ಗೆ ಮಾಡೋ ಇಂಟ್ರೆಸ್ಟ್ ನಿಮ್ಗೆ? ಬೇಸಿಕಲಿ ನನ್ ಮಂಡ್ಯದಿಂದ, ಸೊ ನಮ್ಮಲ್ಲಿ ಚಿಕ್ಕ ಮಕ್ಳಿಂದ ಹೇಳ್ಕೊಡ್ತಾ ಬರ್ತಾರೆ. ನಾಟಿ ಮುದ್ದೆ ಕೋಳಿ ಸಾರು ಫೇಮಸ್. ನಾನ್ ನೋಡಿ ನಾಟಿ ಮುದ್ದೆ ಕೋಳಿ ಸಾರು ಅಂತ ಇದೀನಿ. ಮುದ್ದೆ ನಾಟಿ ಕೋಳಿ ಸಾರು ಅನ್ಬೇಕು ತಾನೆ ನಿಮಗ್? ನೀವು ಅಲ್ಲ ಬಿಡಿ, ನೀವು ಮಂಡ್ಯ ನಾಟಿ ಮುದ್ದೆ ಕೋಳಿ ಸಾರು ಎಲ್ಲ ಸೇಮ್ ಅಲ್ಲ. ಮುದ್ದೆ ಎಲ್ರಿಗೂ ಮಾಡಕ್ ಬರುತ್ತಾ? ಏನ್ ಬೇರೆಯವ್ರ ಮನೇಲಿ ಮುದ್ದೆ ಹೊಡೆದ್ರೆ ವಾಪಸ್ ಬರಕ್ ಮಾಡ್ತಾರಾ? ದಟ್ಸ್ ಓಕೆ, ದಟ್ಸ್ ಆಲ್ ಕಾಮನ್ ಇನ್ ಮೈ ಕಿಚನ್. ನಾನು ಜೋರ ಮಾತಾಡಿದ್ರೆ ಪಾತ್ರೆ ಸಾಮಾನಲ್ಲಿ ನಡುಗುತ್ತೆ ಹಂಗೆ. ಓಕೆ, ಇದು ಇವಾಗ ಫ್ರೈ ಆಗಿದೆ. ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಬೇಕು. ರೋಸ್ಟ್ ಮಾಡ್ಕೊಂಡಿದ್ ಪ್ಯಾನ್ ಅಲ್ಲಿನೇ ಆಯಿಲ್ ಹಾಕೊಬೇಕು. ಓಕೆ. ಪ್ಯಾನ್ ಬಿಸಿ ಆಯ್ತು. ಅಕ್ಕ ಕೈ ಹಾಕ್ಬಿಟ್ಟು ನೋಡ್ತಾರ ಪ್ಯಾನ್ ಬಿಸಿ ಆಗಿದೆಯಾ ಅಂತ. ಓಕೆ, ಸೊ ಇವತ್ತಿನ ಅಡುಗೆಲಿ ನಾವು ಬಳಸ್ತಾ ಇದ್ವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಬಿಸಿ ಆದ್ಮೇಲೆ ಕರಿಬೇವು ಸೊಪ್ಪು ಹಾಕ್ಬೇಕು. ಓಕೆ. ಹೆಲ್ಮೆಟ್ ಹಾಕೊಂಡು ಅಡುಗೆ ಮಾಡಕ್ಕೆ ಇನ್ಮೇಲೆ ನೋಡಿ ಚಟಪಟ ಅಂತ ಸ್ಕಿನ್ ಎಲ್ಲ ಹಾಳಾಗಲ್ವಾ? ಟೊಮ್ಯಾಟೊ ಹಾಕ್ಬೇಕು. ಆನಿಯನ್ ಹಾಕ್ಬೇಕು. ನಾಟಿ ಟೊಮ್ಯಾಟೊ. ಆನಿಯನ್ ಎಲ್ಲ ಬ್ರೌನ್. ಎಲ್ಲಿ ಮಂಡ್ಯದಲ್ಲಿ ಎಲ್ಲಿ ಇರೋದು ನೀವು? ನಾಗಮಂಗಲ ಗೊತ್ತಾ? ಹೌದಾ? ನಾಗಮಂಗಲ ನಾವು. ಮತ್ತೆ ಅದನ್ನ ಬಿಟ್ಬಿಟ್ಟು ಬೆಂಗ್ಳೂರ್ಗೆ ಯಾಕೆ ಬಂದ್ರಿ? ಜಾಬ್ ಮಾಡ್ಬೇಕಲ್ಲ, ಓದ್ಬೇಕಲ್ಲ. ಅಯ್ಯೋ, ಅಲ್ಲೇ ಹೊಲ್ದಲ್ಲೋ ಗದ್ದೆಲ್ಲೋ ಕೆಲಸ ಮಾಡ್ತಿದ್ರೆ ಆಗಿತ್ತಿಲ್ವಾ? ಇವಾಗ ಇದು ಫ್ರೈ ಆಗಿದೆ. So ಇವಾಗ ನಾವು ನಾವು ಗ್ರೈಂಡ್ ಮಾಡ್ಕೊಂಡಿರೋದು ಹಾಕ್ಬೇಕು. ಸ್ವಲ್ಪ ವಾಟರ್ ಕೊಡ್ತೀರಾ? ಅಮ್ಮ ಅಮ್ಮ ಅಮ್ಮ. ವಾಟರ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಬೇಕು. ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಕನ್ಸಿಸ್ಟೆನ್ಸಿ ಬರಬೇಕು. ವಾಕೆ. ನಾನು ನೀವ್ ಯಾವ್ದೋ ಸೇಟು ಫಿಗರ್ ಅನ್ಕೊಂಡಿದ್ದೆ ಕಣಗ. ನೋಡಿದಾಗ ನಂಗೆ ಅನ್ಕೊಂಡಿದ್ದೆ. ನನ್ನ ನೋಡಿದ್ರೆ ಮಂಡ್ಯ ಹುಡುಗಿ ಅನ್ಸಲ್ವಾ? ಅನ್ಸಲ್ಲ ಕಣಕ. ಮಂಡ್ಯದವ್ರು ಹೆಂಗಿರ್ತಾಳೆ? ನೀವ್ ನೋಡಿದ್ರೆ ಎಷ್ಟು ಸಾಫ್ಟ್ ಆಗಿ. ಏನ್ ಕುಕ್ತಾ ಇದ್ದಿ ಹೇಳು? ಎಗ್ ಕರಿ ಮಾಡ್ತಾ ಇದ್ದೀನಿ. ಎಂತ ಕರಿ? ಎಗ್ ಕರಿ. ಅಯ್ಯೋ, ಮಾಟೆ ಕೋಳಿ ಜನ ಮಾಡ್ತಾ ಇದೀನಿ ನಾನು. ಇವಾಗ ಇದು ಬಾಯ್ಲ್ ಆಗ್ತಾ ಇದೆ. ನಾವೇನ್ ಮಾಡ್ಬೇಕಂದ್ರೆ, ಏನ್ ಮಾಡ್ಬೇಕು? ಎಗ್ ಹೊಡೆದ್ಬಿಟ್ಟು ಎಗ್ ಹಾಕ್ಬೇಕು. ಯಾರ ತಲೆ ಮೇಲೆ ಹೊಡಿಬೇಕು ಹೇಳಕ್ಕ? ನಾನು ಅದ್ರಲ್ಲೆಲ್ಲ ಸಖತ್ ಫೇಮಸ್. ಓಲಿಯಾ ಬಾಡ್ಬೇಕು. ಇವಾಗ ಇಲ್ಲಿ ಯಾರ ತಲೆ ಮೇಲೆ ಹೊಡಿಯೋದ್ ಬೇಡ, ಕರಿ ಒಳಗಡೆ ಹಂಗೆ ಹೊಡೆದ್ಬಿಟ್ಟು ಹಾಕೋಣ. ಅಕ್ಕ, ನಾನು ಎಗ್ ಹೊಡೆದೊಂದು ಸ್ಟೈಲ್ ಅನ್ನು ಹೇಳ್ಕೊಡ್ಲಕ್ಕ. ಅನ್ಕೊಂಡು ಹೊಡಿಯ ಹೊಡಿಲ್ಲ. ಮದ್ವೆ ಆಗೋ ಗುಂಡ ಅಂದ್ರೆ ನೀನೇ ನನ್ನ ಹೆಂಡ್ರು ಅಂದ್ಲ. ನೀವೇಲ್ವಾ ಐಡಿಯಾ ಕೊಟ್ಟಿದ್ದು? ನಾನು ಬೇರೆ ಎಲ್ಲರೂ ಹೊಡಿಯಕ್ಕ, ಮನೆಯಿಂದ ಯಾರನ್ನು ಕರ್ಕೊಂಡ್ ಬಂದಿಲ್ವಕ್ಕ ಹೊಡಿಯಕ್ಕೆ? ಇಲ್ಲ, ಯಾರು ಬರಲ್ಲ ಅಂತ ಹೇಳಿದ್ರು. ಅದಕ್ಕೆ ಸಖತ್ತ ಹೊಡಿತೀಯಕ್ಕ, ಅದಕ್ಕೆ ಯಾರು ಬರಲ್ಲ ಅಂದವ್ರು ನಿನ್ ಜೊತೆಲಿ. ಓಕೆ. ಈ ಮೊಟ್ಟೆಗೆ ನೋವಾಗಲ್ಲ, ಜೋರಾಗಿ ಹೊಡಿಯಕ್ಕ ಪರವಾಗಿಲ್ಲ. ಇವಾಗ ನಾವು ಎಗ್ ಹೊಡೆದ್ಬಿಟ್ಟು ಇದ್ರಲ್ಲಿ ಹಾಕ್ಬೇಕು. ಓ ಅಕ್ಕ, ಏನಾಯ್ತು? ಅದೆಲ್ಲ ಮಿಕ್ಸ್ ಮಾಡ್ಬಾರ್ದು, ಕಲಿಸ್ಬಾರ್ದು. ಹಂಗೆ ಇರ್ಬೇಕಾ? ಇಷ್ಟು ಎನರ್ಜೆಟಿಕ್ ಆಗಿ ಹೆಂಗ್ ಇರ್ತೀರಾ ನೀವು? ನೀವು ಮಾಡೋ ಅಡ್ಗೆಯಿಂದ ತಿಂದು ತಿಂದು ನಾನು ಇವತ್ತೇ ಫಸ್ಟ್ ಟೈಮ್ ನಿಮ್ಗೆ ಅಡ್ಗೆ ಮಾಡ್ಕೊಡ್ತಾ ಇರೋದು. ನೀನು ಅಂದೇನಕ್ಕ, ನಿಮ್ಮಂತ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದೀರಾ ನನ್ಗೆ ಅಂತ ಅನ್ಕೊಂಡ್ ಖುಷಿ ಆಗ್ಬಿಟ್ಟೆ. ರೆಸ್ಪೆಕ್ಟ್ ಇಲ್ಲಿದೆ ಅಕ್ಕ. ಈ ಜೀವ ಯಾಕಮ್ಮ ಥೆರಪಿಸ್ಟ್ ಇಲ್ಲದ ಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ಅಡ್ಗೆ ಕಾರ್ಯಕ್ರಮ ನೋಡ್ತೀರಾ ಅನ್ನಂಗ ಆಯ್ತು. ಅಡ್ಗೆ ಕಾರ್ಯಕ್ರಮ ನೋಡಿನೇ ಅಡ್ಗೆ ಕಾರ್ಯಕ್ರಮಕ್ಕೆ ಬಂದಿರೋದು. ಅಲ್ಲೆಲ್ಲೆಲ್ಲೆಲ್ಲೆ ಅಡ್ಗೆ ಕಾರ್ಯಕ್ರಮ ನೋಡಿ ಅಡ್ಗೆ ಮನೆ ಕಾರ್ಯಕ್ರಮಕ್ಕೆ ಬಂದಿರೋದು ಅಂತ ಹೇಳ್ಬೇಕು. ಹೌದು. ಎಷ್ಟು ಪುಸ್ತಕ ಓದಕ್ಕ ಥೆರಪಿಸ್ಟ್ ಆಗಕ್ಕೆ? ಒಂದ್ ಇಯರ್ ಅಲ್ಲಿ 6-7 ಬುಕ್ಸ್ ಇರುತ್ತೆ. ಅಯ್ಯೋ ಅಯ್ಯಪ್ಪ, ಅಷ್ಟೊಂದು ಓದಿದ್ಯಕ್ಕ? ಅದ್ ಮುಚ್ಚಿದ್ರೆ ಬೇಯಲ್ವಾ ಅಕ್ಕ? ಬೇಯುತ್ತೆ, ಬಟ್ ತಳ ಹಿಡಿದ್ ಬಿಡುತ್ತಂತ ಎಗ್. ಇವಾಗ ಎಗ್ ಕರಿ ರೆಡಿ ಆಗಿದೆ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸರ್ವ್ ಮಾಡೋದಷ್ಟೇ. ಇವಾಗ ನಾವು ಎಗ್ ಕರಿ ರೆಡಿ ಮಾಡಿದೀವಲ್ವಾ, ಅದನ್ನ ನೀಟಾಗಿ ಸರ್ವ್ ಮಾಡ್ಬೇಕು. ಚೆಟ್ಟಿನಾಡ್ ಸ್ಪೆಷಲ್
ಎಗ್ ಕರಿ. ಓ ವಾವ್ ಸೂಪರ್, ಏನ್ ಸಿಂಪಲ್ ಆಗಿ ಮಾಡ್ಬಿಟ್ರಿ. ಚೆಟಿನಾಡ್ ಎಗ್ ಕರಿ. ನಾವು ಎಗ್ಗನ್ನ ಹಿಂಗೆ ಮುರ್ಕೊಂಡು ತಿಂತಾ ಇದೀವಿ ಅನ್ನದ ಜೊತೆಗೆ. ಆಹಾ ತಿನ್ಲಾ? ತಿಂದು ನಂಗೆ ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ವಾವ್ ಸಖತ್ ಸ್ಪೈಸಿ ಆಗಿದೆ ತನು ಅವರೇ. ನೀವು ಚುಚ್ಚೋದ್ ಮಾತ್ರ ಅಲ್ಲ, ಬಾಣ್ಲಿ ಕೆಚ್ಚೋದು ಸಖತ್ತಾಗಿ ಮಾಡ್ತೀರಾ. ಮತ್ತೆ ನಾವು ಅಂದ್ರೆ ಸುಮ್ನೆನಾ ಅಲ್ವಾ? ಮಂಡ್ಯ ಹಾಕ್ಳು ಅಂದ್ರೆ ಸುಮ್ನೆನಾ? ಮಂಡ್ಯ ಹಾಕ್ಲ ಅಂದ್ರೆ ಸುಮ್ನೆನಾ? ಸ್ಪೈಸಿಯಾಗಿ ಮಾಡಿದೀರಾ. ಈ ಜ್ವರ ಗಿರ ಇದ್ದವ್ರಿಗೆ ಬಾಯ್ ಕೆಟ್ಟೋಗಿರುತ್ತಲ್ಲ, ಅಂತವ್ರ ಏನಾದ್ರು ತಿಂದ್ರೆ ಜ್ವರನೂ ಹೋಗ್ಬಿಡುತ್ತೆ, ಅವ್ರು ಎಲ್ಲ ಹೋಗ್ಬಿಡ್ತಾರಾ? ಎಲ್ಲ ನಾರ್ಮಲ್ ಆಗುತ್ತೆ. ಎಲ್ಲ ನಾರ್ಮಲ್ ಆಗ್ಬಿಡುತ್ತೆ. ಸೂಪರ್, ಸಖತ್ತಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇವತ್ತು ನಮ್ಮ ತರೋರ್ ಮಾಡಿರುವಂತಹ ಚೆಟ್ಟಿನಾಡು ಎಗ್ ಕರಿಗೆ ಮಾಜ್ಗೆ ಚೆಟ್ಟಿನಾಡ್ ಸ್ಪೆಷಲ್ ಎಗ್ ಕರಿ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಸಣ್ಣಗೆ ಹೆಚ್ಚಿದ ಅರ್ಧ ಕಪ್ ಹಸಿಮೆಣಸಿನಕಾಯಿ, ಅರ್ಧ ಚಕ್ಕೆ, 1 ಇಂಚ್ ಸ್ಲೈಸ್ ಮಾಡಿದ ಶುಂಠಿ, ಸ್ವಲ್ಪ ತೆಂಗಿನ ತುರಿ, ಅರ್ಧ ಕೈ ಹಿಡಿ ಬೆಳ್ಳುಳ್ಳಿ, 3 ಟೇಬಲ್ ಸ್ಪೂನ್ ಹುರಿಗಡಲೆ, ಅರ್ಧ ಟೀ ಸ್ಪೂನ್ ಗಸಗಸೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಬೌಲ್ ಹೆಚ್ಚಿದ ಈರುಳ್ಳಿ, ಅರ್ಧ ಬೌಲ್ ಹೆಚ್ಚಿದ ಟೊಮ್ಯಾಟೊ, 2 ಏಲಕ್ಕಿ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬಿಸಿ ತಣ್ಣಗಾಗಲು ಬಿಡಿ. ನಂತರ ಫ್ರೈ ಮಾಡಿಕೊಂಡ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ಮಸಾಲೆ ತಯಾರಿಸಿಕೊಳ್ಳಿ. ಈಗ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ, ಸ್ವಲ್ಪ ಕರಿಬೇವು, ಅರ್ಧ ಕಪ್ ಟೊಮ್ಯಾಟೊ, ಅರ್ಧ ಕಪ್ ಈರುಳ್ಳಿ, ಮಿಕ್ಸ್ ಮಾಡಿದ ಮಸಾಲೆ ಹಾಗೂ ನೀರನ್ನು ಹಾಕಿ ಕುದಿಯಲು ಬಿಡಿ. ಮಸಾಲೆ ಸ್ವಲ್ಪ ಕುದ್ದ ನಂತರ ಮೊಟ್ಟೆಗಳನ್ನು ಒಡೆದು ಬೇಯುತ್ತಿರುವ ಮಸಾಲೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಸಮಯ ಬೇಯಲು ಬಿಡಿ. ಮೊಟ್ಟೆ ಬೆಂದ ನಂತರ ಕರಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಚೆಟ್ಟಿನಾಡ್ ಸ್ಪೆಷಲ್ ಎಗ್ ಕರಿ ಸವಿಯಲು ಸಿದ್ಧ.